ವಾಲ್ಮೀಕಿ ಜಯಂತಿಯ ಆಚರಣೆಯ ಪೂರ್ವಭಾವಿ ಸಭೆ ಜರುಗಿದೆ. ಈ ಸಭೆಯಲ್ಲಿ ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಶಾಸಕರುಗಳಾಗಿರ್ತಕ್ಕಂಥ ಸನ್ಮಾನ್ಯ ದದ್ದಲ್ ಅವರು, ರಘುಮೂರ್ತಿ ಅವರು, ಶ್ರೀನಿವಾಸ್ ಅವರು ಮತ್ತು ನಮ್ಮ ನಾಗರಾಜ್ ಅವರು, ಇಷ್ಟು ಜನ ಶಾಸಕರು ಕೂಡ ಭಾಗವಹಿಸಿದ್ರು. ಮತ್ತೆ ನಮ್ಮ ಸಮುದಾಯದ ಎಲ್ಲ ಸಂಘಟನೆಗಳ ಮುಖಂಡರುಗಳು ಕೂಡ ಭಾಗವಹಿಸಿ ಅವರ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಆಶಯ ಏನಂದ್ರೆ ವಾಲ್ಮೀಕಿ ಜಯಂತಿ ಹೆಚ್ಚು ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಅತಿ ಹೆಚ್ಚು ಶಾಸಕರುಗಳನ್ನ, ಸಂಪೂರ್ಣವಾಗಿ 3 ಜನ ಲೋಕಸಭಾ ಸದಸ್ಯಗಳನ್ನ ಹೊಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನೇ ಅವರು ವಹಿಸಿರ್ತಕ್ಕಂಥದ್ದು ನೋಡಿದಾಗ ವಾಲ್ಮೀಕಿ ಜಯಂತಿಯ ಒಂದು ವೈಶಿಷ್ಟ್ಯ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥ ಅವರ ಆಸಕ್ತಿಯನ್ನ ತೋರುತ್ತೆ ಅಂತೇಳಿ ನಾನು ಇಂದಿನ ಸಭೆ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಯನ್ನ ನಮ್ಮೆಲ್ಲ ಸಮುದಾಯದ ಪರವಾಗಿ ಅರ್ಪಿಸಲಿಕ್ಕೆ ಬಯಸ್ತೇನೆ. ಮತ್ತೆ ಈಗಾಗಲೇ 5 ಜನ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ 5 ಜನಕ್ಕೆ ನಾವು 4 ಕಂದಾಯ ವಿಭಾಗಕ್ಕೆ ಒಂದೊಂದರಂತೆ 4 ಪ್ರಶಸ್ತಿಗಳು, ಬೆಂಗಳೂರಿಗೆ ಸೆಂಟ್ರಲ್ ಅಂತ ಹೇಳಿ ಇಲ್ಲಿನ ಜನಕ್ಕೆ ಒಟ್ಟು 5 ವಾಲ್ಮೀಕಿ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಮಿತಿಯನ್ನ ನೇಮಿಸಿದ್ದಾರೆ. ಇವತ್ತು ಆದೇಶ ಆಗಿದೆ. ಆ ಸಮಿತಿಯ ಶಿಫಾರಸಿನ ಮೇಲೆ ಸರ್ಕಾರ 5 ಜನ ಮುಖಂಡರುಗಳಿಗೆ, ನಮ್ಮ ಸಮುದಾಯಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ವಾಲ್ಮೀಕಿ ಪ್ರಶಸ್ತಿಯನ್ನು ಭಾಜನರಾಗ್ತಕ್ಕಂಥ ಒಂದು ಅವಕಾಶನೂ ಕೂಡ ಇದೆ. ಆ ದಿವಸ ಮಾಮೂಲಿನಂತೆ ನಮ್ಮ ಬಸವನಗುಡಿನಲ್ಲಿ ಏನಿದೆ ಅಲ್ಲಿಂದ ಒಂದು ಜ್ಯೋತಿಯ ಆಗಮನ ಆಗ್ತದೆ. ಇಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪುಸ್ತಳಿ ಏನಿದೆ ಇಲ್ಲಿಂದ ಮುಖ್ಯಮಂತ್ರಿಗಳು ಬ್ಯಾಂಕ್ವೆಟ್ ಹಾಲ್ಗೆ ಬರೋರಿದ್ದಾರೆ. ಮತ್ತೆ ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತೆ ಎಲ್ಲ ಸಂಘಟನೆಯ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಬೇಕು ಅಂತಕ್ಕಂಥದ್ದು ಅವ್ರದ್ದು ಕೂಡ ಮನವಿ ಇದೆ, ನಮ್ಮ ಎಲ್ಲರದ್ದು ಕೂಡ ಮನವಿ ಇದೆ. ವಾಲ್ಮೀಕಿ ಜಯಂತಿ ಅಷ್ಟು ಮಾಡ್ರಪ್ಪ. ವಾಲ್ಮೀಕಿ ಅನುದಾನದ ನೋಡಿ, ಈಗ ವಾಲ್ಮೀಕಿ ಏನು ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇದೆ, ಅದರಲ್ಲಿ ಎಷ್ಟು ಹಣ ಹೊರಗಡೆ ಹೋಗಿದೆ, ಅದು ಈಗ ಕೆಲವು ಕೋರ್ಟಲ್ಲಿ ಹೋಲ್ಡ್ ಮಾಡಿದ್ದಾರೆ, ಕೆಲವು ವಾಪಸ್ ಬಂದಿದೆ, ಈಗೆಲ್ಲ ಇದೆ. ಆದ್ರೆ ಅದು ಎಷ್ಟು ಹಣ ವಾಪಸ್ಸು ಬರದೇ ಇರೋದು ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ಎಲ್ಲೆಲ್ಲಿ ಹೋಲ್ಡ್ ಆಗಿದೆ. ಆದ್ರೆ ಅದರಿಂದ ಯಾರು ಕೂಡ ಪ್ಯಾನಿಕ್ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಅಲ್ಲಿ ಏನು ಹೊರಗಡೆ ಹೋಗಿದ್ದಿತ್ತು ಅಷ್ಟೇ ಮತ್ತೆ ಸರ್ಕಾರದಿಂದ ವಿಶೇಷವಾಗಿ ಅನುದಾನ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಹಳ ಜನ ನಮಗೆ ಆಗಾಗ್ಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಸಭೆ ಕರೆದು ಕೇಳಬೇಕು ಅಂತಕ್ಕಂಥ ಒಂದು ಪ್ರಬಲವಾದ ಒತ್ತಾಯನೂ ಕೂಡ ಮಾಡಿದ್ದಾರೆ. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದೆ ಸಭೆ ಕರೆದು ಅದನ್ನೆಲ್ಲರೂ ಕೂಡ ಸಮಸ್ಯೆಗಳನ್ನ ಕೇಳಿ ಪರಿಹಾರ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾವ ತಪ್ಪ್ರಿ? ಈಗ ಬಿಜೆಪಿ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲಲ್ಲ. ಈಗ ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಸುಮ್ನೆ ಹೇಳ್ತಕ್ಕಂಥದ್ದು. ಈಗ ಅವ್ರು ಬೆಳಿಗ್ಗೆ ಎದ್ರೆ ರಾಜೀನಾಮೆ ಕೊಡಬೇಕು, ಏನಕ್ಕೆ ರಾಜೀನಾಮೆ ಕೊಡಬೇಕು? ಇವ್ರ ಕಡೆ ಎಷ್ಟು ಜನ ರಾಜೀನಾಮೆ ಕೊಟ್ಟವ್ರೆ? 8 ಜನ ಅವರೇ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಕೇಸಲ್ಲಿ ಇರೋರು, ಈ ಕೇಸಲ್ಲ ಮರ್ಡರ್ ಕೇಸಲ್ಲಿ ಇರೋರೆಲ್ಲ ಇದ್ದಾರೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಮಾತ್ರ ರಾಜೀನಾಮೆ ಇವ್ರು ಕೇಳೋದಿಲ್ಲ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇರೋವರೆಗೆ ಅವ್ರಿಗೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ. ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಗೆ ಶಕ್ತಿ ಇರ್ತಕ್ಕಂಥದ್ದು ಬಹಳಷ್ಟು ನಾಯಕರಲ್ಲಿ ಅವರು ಕೂಡ ಪ್ರಮುಖರಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವ್ರನ್ನ ಬಲಹೀನ ಶಕ್ತಿಹೀನ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಇರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿರ್ತದೆ. ಅದರಿಂದ ಅವ್ರ ಅಧಿಕಾರಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಅಸೂಯೆಯಿಂದ ಈ ರೀತಿಯ ಆರೋಪಗಳನ್ನ ಅವರು ನಿರಂತರವಾಗಿ ಮಾಡ್ತಾರೆ. ನೀವೇ ಎಲ್ಲ ಯೋಚನೆ ಮಾಡಿ. ಯಾವ್ಯಾವ್ದೋ ಈಗ ಆಯ್ತಪ್ಪ, ಚಂದ್ರಶೇಖರ್ ಅವ್ರ ಒಂದು ADGP ಪತ್ರ ಬರ್ದವ್ರು, ಅದಕ್ಕೂ ಸಿದ್ದರಾಮಯ್ಯನವ್ರಿಗೆ ಏನ್ ಸಂಬಂಧ? ಸಿದ್ದರಾಮಯ್ಯನವರೇ ಬರ್ಸವ್ರೆ 8 ಗಂಟೆಗೆ. ನಾನು ನೋಡಿದೆ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಇವರೇ ರಾತ್ರಿ 9 ಗಂಟೆಗೆ ಕರೆಸಿ ಮೀಟಿಂಗ್ ಮಾಡಿ ಎಲ್ಲ ಪತ್ರ ಬರ್ಸವ್ರೆ. ಈ ತರ ಎಲ್ಲ ಸುಳ್ಳು ಆಪಾದನೆಗಳನ್ನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಭೂಷಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.